ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗದ್ರಿ? ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ. ಇವತ್ತಿನ ಡೇ ವಿಡಿಯೋ ಏನಪ್ಪ ಅಂತಂದು ಆಲ್ರೆಡಿ ನಿಮ್ಗೆ ತಮ್ಲೇನ್ ಟೈಟಲ್ ಎಲ್ಲ ನೋಡಿ ಗೊತ್ತಾಗಿರ್ತೈತಿ, ಒಂದು ಐಡಿಯಾ ಬಂದಿರ್ತೈತಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ಒಂದು ರೀತಿ ಇನ್ಫಾರ್ಮೇಷನ್ ವಿಡಿಯೋ ಆ್ಯಂಡ್ ಒಂದು ಅವೇರ್ನೆಸ್ ಅಂತಂದು ಅನ್ಕೋಬೋದು. ಇವಾಗಿನ ಕಾಲದೊಳಗೆ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಎಲ್ಲಿ ನೋಡಿದ್ರು ಆನ್ಲೈನ್ ಶಾಪಿಂಗು. ಸೊ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಓಪನ್ ಮಾಡಿದ್ರೆ ಸಾಕಷ್ಟು ಪೇಜಸ್ಗಳೆಲ್ಲ ಇರ್ತಾವೆ ಅಂತಂದು ಹೇಳ್ಬೋದು. ಸೊ ಅದ್ರೊಳಗೆ ನಮಗೆ ಯಾವುದಾದ್ರು ಡ್ರೆಸ್ ಆ್ಯಂಡ್ ಏನೋ ಒಂದು ಐಟಮ್ ಆಗಿರ್ಬೋದು, ಮನೆಗೆ ಬೇಕಾಗಿರೋವಂಥದ್ದು ಆ್ಯಂಡ್ ಸ್ಯಾರಿ, ಮಕ್ಕಳಿಗೆ ಡ್ರೆಸ್, ಏನೇ ಶಾಪಿಂಗ್ ಆಗಿರ್ಬೋದು, ಎನಿವನ್. ಸೊ ಯಾವುದಾದ್ರೂ ಒಂದು ಐಟಮ್ ಇಷ್ಟ ಆಯಿತು ಅಂತಂದ್ರೆ ಅದನ್ನು ತೊಗೋಬೇಕು ಅಂತೇಳಿ ನಮ್ಮ ಹೆಣ್ಮಕ್ಳಿಗೆ ಜಾಸ್ತಿ ಮನಸ್ಸು ಸೆಳೀತಾ ಇರ್ತೈತಿ. ಆ್ಯಂಡ್ ಅದೇ ರೀತಿ ನಮಗೆ ಬೇಕು, ಡಿಟ್ಟೋ ಸೇಮ್ ಟು ಸೇಮ್ ಬೇಕು ಅಂತೇಳಿ ಅದ್ರದ್ದು ಸ್ಕ್ರೀನ್ಶಾಟ್ ತೊಗೊಂಡು ಮಾರ್ಕೆಟ್ನಾಗ ಹೋಗಿ ಹುಡುಕ್ಯಾಡ್ತೀವಿ, ಅಂಗಡಿ ತಿರುಗಾಡ್ತೀವಿ. ಸೊ ಎಲ್ಲಿ ನೋಡಿರೋ ಇಲ್ಲಿ ಫೋನಾಗೆ ನೋಡಿರ್ತೀವಲ್ಲ, ಸೊ ಇದೇ ರೀತಿ ಸೇಮ್ ಅಂತೂ ಸಿಗೋಂಗಿಲ್ಲ. ಸೊ ಹಾಗಾಗಿ ಹೆಣ್ಮಕ್ಳು ಏನು ಮಾಡ್ತಾರೆ ಅಂತಂದ್ರೆ, ಹೆಂಗಿದ್ರು ಆನ್ಲೈನ್ದಾಗ ಆರ್ಡ್ರ್ ಮಾಡಿದ್ರೆ ಮನೆವರೆಗೂ ಬರುತ್ತಲ್ಲ, ಸುಮ್ಮನೆ ಅದಕ್ಕೆ ಟೈಮ್ ವೇಸ್ಟು, ಅಂಗಡಿ ತಿರುಗಾಡೋದು ಅಂತಂದು ಆನ್ಲೈನ್ದೊಳಗೆ ಬುಕ್ ಮಾಡ್ತೀವಿ. ಸೊ ಇದೆಲ್ಲ ಇವಾಗ ಕಾಮನ್ ಆಗಿ ನಡೀತಿರೋ ಅಂಥದ್ದು. ಕೆಲವರು ಜೆನ್ಯೂನ್ ಆಗಿರ್ತಾರೆ, ಕೆಲವರು ಫ್ರಾಡ್ ಇರ್ತಾರೆ. ಸೊ ಭಾಳ ಎಚ್ಚರಿಕೆಯಿಂದ ನಾವು ಆನ್ಲೈನ್ದಾಗ ಶಾಪಿಂಗ್ ಮಾಡಬೇಕು. ಸಿಕ್ಕಿದ್ದು ಪೇಜಸ್ಗಳಿಂದ ಎಲ್ಲ ನಾವು ಚೆನ್ನಾಗೈತಪ್ಪ ಅಂತೇಳಿ ಶಾಪಿಂಗ್ ಮಾಡೋದಲ್ಲ. ಅದ್ರಾಗ ಸಿಕ್ಕಾಪಟ್ಟೆ ಫ್ರಾಡ್ ನಡೆಯಕತ್ತವ ಇವಾಗ ಅಂಕರ ಆನ್ಲೈನ್ ಶಾಪಿಂಗ್ ಒಳಗೆ. ಸೊ ಆನ್ಲೈನ್ ಶಾಪಿಂಗ್ ಮಾಡುವಾಗ ನಾವು ಎಷ್ಟು ಹುಷಾರಾಗಿದ್ರೂ ಸಾಲದ ನೋಡ್ರಿ. ಸೊ ಅಷ್ಟೊಂದು ಫ್ರಾಡ್ ನಡೆಯಕಂತೈತಿ, ಅಷ್ಟೊಂದು ಜನಗಳು ಮೋಸ ಹೋಗಕ್ಕಂತಾರ ಆನ್ಲೈನ್ ಶಾಪಿಂಗ್ ಒಳಗೆ. ಸೊ ಇತ್ತೀಚೆಗೆ ನಾವು ಆನ್ಲೈನೊಳಗೆ ಮೋಸ ಹೋಗಿವಂತಂದು ಹೇಳ್ಬೋದು, ಫ್ರಾಡ್ ನಡೆದೈತಿ. ಸೊ ಅದೋ ಒಂದು ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳಕತ್ತೀನಿ. ಸೊ ನಮಗಾಗಿದ್ದು ಮೋಸ ನಿಮಗೂ ಆಗಬಾರ್ದು ಅಂಥೇಳಿ. ಸೊ ನನ್ನ ತಂಗಿ ಕಾಲ್ ಮಾಡಿದ್ಲು, ಆನ್ಲೈನಾಗ ಆಕೆಗೆ ಒಂದು ಫ್ರಾಡ್ ಆಗೈತಿ. ಸೊ ಅದನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ಲು. ಹಿಂಗಾಗೈತೆ ಅಕ್ಕ, ಆನ್ಲೈನ್ದಾಗ ಚಲೋ ಡ್ರೆಸ್ ಅದಾವ ಅಂಥೇಳಿ ತೊಗೊಂಡ್ರೆ ಹಿಂಗೆ ಫ್ರಾಡ್ ಮಾಡಿಬಿಟ್ಟಾರ ಅಂತಂದು ಎಲ್ಲ ಏನೇನೆಲ್ಲ ಆಗೈತಲ್ಲ, ಸೊ ಎಲ್ಲನೂ ಹೇಳ್ಕೊಂಡ್ಲು. ಸೊ ಇದನ್ನು ಯೂಟ್ಯೂಬ್ನಾಗ ಶೇರ್ ಮಾಡ್ತೀನಿ, ಜನಕ್ಕೂ ಒಂದು ಅವೇರ್ನೆಸ್ ಕೊಟ್ಟಂಗೆ ಆಗುತ್ತೆ. ಎಲ್ಲ ಫುಲ್ ಸ್ಕ್ರೀನ್ಶಾಟ್ ಕಳಿಸಂತಂದು ಹೇಳಿದೆ. ಸೊ ಸಸ್ತಾ ಬಜಾರ್ ಅಂಥೇಳಿ ನೋಡಿರಿ. ಸೊ ಈ ಪೇಜಿಂದ ತಂಗಿ ಫ್ರಾಡ್ ಆಗಿರೋದು. ಸೊ ಏನೆಲ್ಲ ಆಗೈತೆ ಅಂತಂದು ಪ್ರತಿಯೊಂದೂ ನಿಮ್ಗೆ ಸ್ಕ್ರೀನ್ಶಾಟ್ ಸಮೇತ, ಪ್ರೂಫ್ ಸಮೇತ ನಿಮ್ಗೆ ತೋರಿಸ್ತೀನಿ. ಸಸ್ತಾ ಬಜಾರ್ ನ್ಯೂ ಕಲೆಕ್ಷನ್ ಅಂಥೇಳಿ ನೋಡ್ರಿ ಆ ಪೇಜ್ ನೇಮು. ಸೊ ನಾನು ಸ್ಕ್ರೀನ್ಶಾಟ್ ಎಲ್ಲ ಹಾಕ್ತಿರ್ತೀನಿ, ನೋಡ್ತಿರ್ರಿ. ಆ್ಯಂಡ್ ಅದ್ರದ್ದು ಫೋನ್ ನಂಬರು ಫುಲ್ ಡೀಟೇಲಾಗಿ ಹೇಳ್ತೀನಿ. ಆ್ಯಂಡ್ ತಂಗಿಗೆ ಫ್ರಾಡ್ ಆಗಿಂದ ತಂಗಿ ಕಂಪ್ಲೇಂಟ್ ಕೊಡ್ತೀನಿ ಅಂತಂದು ಹೇಳಿದ್ಕೂಲ ಆ ಪೇಜ್ನೂ ಡಿಲೀಟ್ ಮಾಡಿಬಿಟ್ಟಾರಂತ, ಬ್ಲಾಕ್ ಮಾಡ್ಯಾರಂತ. ಸೊ ಹೀಗೆಲ್ಲ ಮಾಡ್ಯಾರ ನೋಡ್ರಿ. ಏನಿಲ್ಲ ಅಂದರೂ ಹೆಚ್ಚು ಕಡಿಮೆ ತಂಗಿಗೆ 1400 ರೂಪೀಸ್ ಮೋಸ ಆಗೈತಿ. ಸೊ ಅಕ್ಕಿನೂ ಹೋಗಿ ಸೈಬರ್ ಕಂಪ್ಲೇಂಟ್ ಕೊಟ್ಟು ಬಂದಾಳ. ಸೊ ಅವ್ರು ಹೇಳಿದ್ರಂತ, ನಿಮ್ಮ ಅಮೌಂಟು ಬಂದ್ರೆ ಬರ್ತೈತಿ, ಇಲ್ಲ ಅಂತಂದ್ರೆ ಇಲ್ಲಮ್ಮ, ಗ್ಯಾರಂಟಿ ಇಲ್ಲ ಬರ್ತೈತಿ ಅಂತಂದು ಹೇಳ್ಯಾರ. ಸೊ ಅದ್ರೊಳಗೆ 400 ರೂಪೀಸು ಹೋಲ್ಡ್ ಇಟ್ಟಾರಂತ, ಇನ್ನು 900 ರೂಪೀಸು ಬಂದ್ರೆ ಬರ್ಬೋದು, ಬಿಟ್ಟರು ಬಿಡ್ಬೋದು ಅಂತಂದು ಹೇಳ್ಯಾರ. ಸಸ್ತಾ ಬಜಾರ್ ಅಂತೇಳಿದ್ವು, ಸಸ್ತಾ ಬಜಾರ್ ನ್ಯೂ ಕಲೆಕ್ಷನ್ಸ್ ಅಂತೇಳಿದ್ವು ಅಂತ ಪೇಜ್ ಇಲ್ಲ ಫ್ರೆಂಡ್ಸು, ಭಾಳ ಅಂತ ಪೇಜಸ್ಸು. ತಂಗಿ ಎಲ್ಲ ಅಷ್ಟು ಕಳಿಸ್ಯಾಳ. ಇವಾಗ ನಾವು ಅವ್ರದ್ದು ಫೇಸ್ಬುಕ್ನಾಗ ಮತ್ತು ಇನ್ಸ್ಟಾಗ್ರಾಮ್ನಾಗ ನೋಡ್ರಿ ಫ್ರೆಂಡ್ಸ್, ಅದು ಫ್ರಾಡ್ ನಡೆಯಕ್ಕಂತಿರೋದು. ಸೊ ನೀವು ಯಾರೆಲ್ಲ ಈ ಪೇಜಿಂದ ಮೋಸ ಹೋಗಿರ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ. ಅಕಸ್ಮಾತ್ ಮೋಸ ಹೋಗಿಲ್ಲ ಅಂತಂದ್ರೆ ಹುಷಾರಾಗಿರಿ. ಸಸ್ತಾ ಬಜಾರ್ ಅಂತೇಳಿ ಒಂದೇ ಪೇಜ್ ಇಲ್ಲ, ಸಾಕಷ್ಟು ಪೇಜ್ ಅದಾವೆ. ಸರ್ಚ್ ಮಾಡಿದರೆ ಇನ್ಸ್ಟಾಗ್ರಾಮ್ನಾಗ ಎಷ್ಟೊಂದು ಪೇಜಸ್ ಬರ್ತಾವೆ ಸಸ್ತಾ ಬಜಾರ್ ಅಂಥೇಳಿ. ಸೊ ಆ ಪೇಜಿಂದ ಯಾರೂ ಆನ್ಲೈನ್ ಶಾಪಿಂಗ್ ಏನು ಮಾಡೋಕ್ಕೆ ಹೋಗಬೇಡ್ರಿ, ಹುಷಾರಾಗಿರಿ ಅಂತಂದು ಹೇಳ್ತೀನಿ. ಸೊ ಆದಷ್ಟು ಶಾಪಿಂಗು ನಾನು ತಂಗಿಗೆ ಹೇಳಿದೆ, ಅಂಥ ಕಡೆ ಯಾಕೆ ಶಾಪಿಂಗ್ ಮಾಡೋಕ್ಕೆ ಹೋದಿ, ಅದು ಅದ್ರೊಳಗೆ ಒಂದು ಏನೋ ಲ್ಯಾಂಗ್ವೇಜ್ ಏನೂ ಮಾತಾಡೋವಲ್ರು, ಹಿಂದಿಯರಾಗಲಿ, ಇಂಗ್ಲೀಷರಾಗಲಿ, ಕನ್ನಡರಾಗಲಿ. ಸೊ ಏನೂ ಮಾತಾಡೋಕ್ಕಂತಿಲ್ಲ, ಜಸ್ಟು ಮ್ಯೂಸಿಕ್ ಹಾಕಿ ಬಿಟ್ಬಿಟ್ರೆ. ಸೊ ಅಂಥ ಕಡೆ ಎಲ್ಲ ತೊಗೊಳಕ್ಕೆ ಹೋಗ್ಬಾರ್ದು, ಅವು ಗ್ಯಾರಂಟಿ ಇರೋಂಗಿಲ್ಲ ಅಂತಂದು ಹೇಳಿದೆ. ಸೊ ಎಷ್ಟೊಂದು ನಮ್ಮ ಕನ್ನಡದವರು ಅದರಲ್ಲ, ಕನ್ನಡದವ್ರ ಪೇಜಸ್ ಅದಾವಲ್ಲ, ಸೊ ಅವ್ರ ಕಡೆ ತೊಗೋಬೇಕಿಲ್ಲ. ಸೊ ನನಗೆ ಶಾಪಿಂಗ್ ಮಾಡೋಕ್ಕಿಂತ ಮೊದಲು ನನ್ನಾರ ಒಂದು ಮಾತು ಕೇಳಬೇಕಿಲ್ಲ, ನಾನಾರ ಹೇಳ್ತಿದ್ದೆ ಅಂತಂದು ಹೇಳಿದೆ. ಹಂಗೆ ಚಂದ ಕಂಡು ಯಾಕೆ ತೊಗೊಂಡ್ರಾತ ಅಂತೇಳಿ ಬುಕ್ ಮಾಡಿದರೆ ಏನು ಮನೆಯವರೆಗೂ ಬರ್ತಾವಲ್ಲ ಅಂತೇಳಿ ಹಿಂಗೆ ಮಾಡಿದೆ. ಸೊ ಹಿಂಗೆ ಅದು ನೋಡಿದರೆ ಹಿಂಗೆ ಫ್ರಾಡ್ ಆಗೈತು ಅಂತಂದು ಹೇಳಿದ್ಲು. ಹೇಳಿದ್ನೆಲ್ಲ ಆನ್ಲೈನ್ ಶಾಪಿಂಗ್ ಮಾಡಬೇಕು ಅಂತಂದ್ರೆ ಜಸ್ಟ್ ಬರೀ ಮ್ಯೂಸಿಕ್ ಹಾಕಿರ್ತಾರೆ ನೋಡ್ರಿ, ಈ ಡ್ರೆಸ್ಸು ಸ್ಯಾರಿ ತೋರಿಸೋವಾಗ. ಸೊ ಅಲ್ಲಂತೂ ಒಟ್ಟು ತೊಗೊಳಕ್ಕೆ ಹೋಗ್ಬೇಡ್ರಿ ನೋಡ್ರಿ. ಹಿಂಗೆ ಮೊದಲಿಗಿಂತ ನೋಡ್ಕೊತ ಬಂದಿರ್ತೀವಿ ನೋಡ್ರಿ, ಇನ್ಸ್ಟಾಗ್ರಾಮ್ ಒಳಗೆ ರೀಲ್ಸ್ ಮಾಡೋರು ಆ್ಯಂಡ್ ಹಿಂಗೆ ನಮ್ಮಂಥವ್ರು ಯೂಟ್ಯೂಬರ್ಸ್ ಇರ್ತಾರೆ ನೋಡ್ರಿ. ಸೊ ಅಂಥವ್ರ ಕಡೆ ತೊಗೊಂಡ್ರೆ ಒಂದು 90% ಆದರೂ ಅಟ್ಲೀಸ್ಟ್ ಅವ್ರ ಮ್ಯಾಗ ಟ್ರಸ್ಟ್ ಇರ್ತೈತಿ. ಸೊ ಅವ್ರೇನೋ ಮೋಸ ಮಾಡೋಂಗಿಲ್ಲ, ಜನರು ಇರ್ತಾರೆ ಅಂತೇಳಿ. ಸೊ ಅವ್ರ ಕಡೆ ತೊಗೊಂಡ್ರೆ ಅಷ್ಟೊಂದೇನು ಮೋಸ ಆಗಂಗಿಲ್ಲ, ಎಲ್ಲೋ 1% ಆದರೂ ಆಗ್ಬೋದು ನನಗನ್ಸೋ ಪ್ರಕಾರ. ಸೊ ಅಂಥವ್ರ ಕಡೆ ತೊಗೊಂಡ್ರೆ ಸೇಫ್ ಅಂತಂದು ಹೇಳ್ತೀನಿ ನೋಡಿರಿ. ಸೊ ಬೇರೆ ಕಡೆ ತೊಗೊಂಡ್ರೆ ಕಂಪ್ಲೇಂಟ್ ಕೊಟ್ಟರು ಸಿಗೋಂಗಿಲ್ಲ, ಹಿಂಗೆ ಬ್ಲಾಕ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅದ ಒಬ್ಬರು ಯೂಟ್ಯೂಬರ್ಸು, ಹಿಂಗೆ ರೀಲ್ಸ್ ಮಾಡೋರು, ಕಂಟೆಂಟ್ ಕ್ರಿಯೇಟರ್ಸ್ ಇರ್ತಾರೆ ನೋಡ್ರಿ. ಸೊ ಅವರು ಇವಾಗೆಲ್ಲ ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡ್ಯಾರ. ಸೊ ಅಂಥವ್ರ ಕಡೆ ತೊಗೊಂಡ್ರೆ ಅಕಸ್ಮಾತ್ ಫ್ರಾಡ್ ಆದ್ರೂ ಕಂಪ್ಲೇಂಟ್ ಕೊಟ್ರೆ ಸೊ ಅವ್ರ ಮ್ಯಾಗ ಒಂದು ಆ್ಯಕ್ಷನ್ ತೊಗೋಬೋದು, ಸಿಗ್ತಾರೆ ಅವರು.
ಸೊ ಇಂಥವ್ರ ಕಡೆ ಆದ್ರೆ ಅವ್ರು ಸಿಗಂಗಿಲ್ಲ ನೋಡ್ರಿ, ಯಾಕಂದ್ರೆ ಇವರು ಫ್ರಾಡ್ ಮಾಡೋಕ್ಕಂತೇಳಿ ನಿಂತಿರ್ತಾರೆ. ಫ್ರಾಡ್ ಮಾಡೋಕ್ಕಂತೇಳಿ ಸಾಕಷ್ಟು ಪೇಜಸ್ನ ಕ್ರಿಯೇಟ್ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಈಗ ಕಂಪ್ಲೇಂಟ್ ಕೊಡ್ತೀವಿ ಅಂದ ತಕ್ಷಣ ಎಲ್ಲ ಡಿಲೀಟ್ ಮಾಡಿ ಎಲ್ಲ ಇದು ಮಾಡಿಬಿಡ್ತಾರೆ. ತಂಗಿಗೆ ಹೆಂಗೆ ಫ್ರಾಡ್ ಆಯ್ತು ಅಂತಂದು ಸ್ಟಾರ್ಟಿಂಗಿಂದ ಹೇಳ್ತೀನಿ ನೋಡ್ರಿ. ಇನ್ಸ್ಟಾಗ್ರಾಮ್ನಾಗ ತಂಗಿಗೆ ಒಂದು ಡ್ರೆಸ್ ಇಷ್ಟ ಆಗೈತಿ, ಸಸ್ತಾ ಬಜಾರ್ ಕಲೆಕ್ಷನ್ಸ್ ಅಂತೇಳಿ. ಸೊ ಅದ್ರೊಳಗೆ ಇಷ್ಟ ಆಗಿರೋದ್ರಿಂದ ವಾಟ್ಸಪ್ನಾಗ ಹೋಗ್ಯಾಳ, ಡ್ರೆಸ್ ಕಳಿಸ್ಯಾಳ ತನಗೆ ಯಾವ್ದು ಬೇಕು ಅಂತೇಳಿ. ಕಳಿಸಿದಾಗ ಅವರು ನಿಮ್ಮದು ಅಡ್ರೆಸ್ ಕಳಿಸ್ರಿ ಅಂತ ಹೇಳ್ಯಾರ. ಸೊ ಅಡ್ರೆಸ್ ಕಳ್ಸ್ಯಾಳ ಆ್ಯಂಡ್ QR ಕೋಡ್ ಕಳ್ಸ್ಯಾರ ಆ್ಯಂಡ್ ಈಗಿನೂ ಅಮೌಂಟು 900 ರೂಪೀಸ್ ಹಾಕ್ಯಾಳ. 900 ರೂಪೀಸ್ ಹಾಕಿಂದ ನೆಕ್ಸ್ಟು ಡಿಸ್ಪ್ಯಾಚಿಂಗ್ ಕನ್ಫರ್ಮೇಷನ್ ಅಂತೇಳಿ 499 ರೂಪೀಸ್ ಕೇಳ್ಯಾರ. ಸೊ ಅವಾಗ ಒಂದು ಸ್ವಲ್ಪ ತಂಗಿಗೆ ಡೌಟ್ ಬಂದೈತಿ, ಇನ್ನು ಡಿಸ್ಪ್ಯಾಚಿಂಗ್ ಕನ್ಫರ್ಮೇಷನ್ಗೋಸ್ಕರ 500 ಕೇಳಕತ್ತಾರಲ್ಲ ಇವರು, ಇದು ಫ್ರಾಡ್ ಐತೆ ಅಂತಂದು. ಅವಾಗ ನಮ್ಮ ಅಮೌಂಟ್ ನಮಗೆ ಕೊಟ್ಬಿಡ್ರಿ ಅಂತ ರಿಟರ್ನ್ ಹಾಕಿ ನಮ್ಮ ಅಮೌಂಟ್ ಬೇಡ, ನಮಗೆ ಯಾವ ಡ್ರೆಸ್ ಬೇಡ ಏನು ಬೇಡ ಅಂತಂದು ಒಂದು 3-4 ಸಲ ಕೇಳ. ಸೊ ಆದ್ರೂ ಅವರು ಇಲ್ಲ ಮೇಡಮ್, ಈ ಅಮೌಂಟು ನಿಮ್ಗೆ ರಿಟರ್ನ್ 2 ಮಿನಿಟ್ ಒಳಗನ ಹಾಕ್ತೀವಿ, ಕನ್ಫರ್ಮೇಷನ್ಗೋಸ್ಕರ 500 ರೂಪೀಸ್ 499 ರೂಪೀಸ್ ಕೇಳಾಕತ್ತೀವಿ, ಹಾಕಿದ ತಕ್ಷಣ ನಮ್ಗೆ ಕನ್ಫರ್ಮ್ ಆಗುತ್ತೆ, ಅವಾಗ ನಾವು ನಿಮ್ಗೆ ರಿಟರ್ನ್ ಹಾಕಿಬಿಡ್ತೀವಿ ಅಂತಂದು. ಹೆಂಗಿದ್ರು ರಿಟರ್ನ್ ಹಾಕ್ತೀವಿ ಅಂತಂದು ಹೇಳ್ಯಾರಲ್ಲ ಅಂತಂದು ಮತ್ತು 499 ರೂಪೀಸ್ ಹಾಕ್ಯಾರ. ಸೊ ಹಾಕಿಂದ ನೆಕ್ಸ್ಟು 799 ರೂಪೀಸ್ ಮತ್ತೆ ಕೇಳಾರ. ತಡಿ ಅದು ತೋರಿಸ್ತೀನಿ ಏನಂತೇಳಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ 799 ರೂಪೀಸ್ ಯಾಕೆ ಕೇಳ್ಯಾರ ಅಂತಂದ್ರೆ, ಮ್ಯಾಮ್ ಪೇ ಟ್ರ್ಯಾಕಿಂಗ್ ID ಶೋಯಿಂಗ್ ಪೇಮೆಂಟ್ ಅಂತ. ಟ್ರ್ಯಾಕಿಂಗ್ ID ಶೋ ಆಗಕ್ಕೆ 799 ರೂಪೀಸ್ ಕೇಳ್ಯಾರ. ಇಲ್ಲ ಐತೆ ನೋಡ್ರಿ. ಸೊ ಇದೆಲ್ಲ ಸ್ಕ್ರೀನ್ಶಾಟ್ ಬ್ಯಾಕ್ ಕ್ಯಾಮ್ರಾಯಿಂದ ತೋರಿಸ್ತೀನಿ ನಿಮ್ಗೆ. ಸೊ ಇದು ಫ್ರಾಡ್ ಆಗೈತೆ ಅಂತೇಳಿ ಇಲ್ಲ ನಿಮ್ಗೆ ಕಂಪ್ಲೇಂಟ್ ಕೊಡ್ತೀವಿ, ರಿಟರ್ನ್ ನಮ್ಗೆ 1400 ರೂಪೀಸ್ ಹಾಕ್ಬಿಡ್ರಿ, ನಮ್ಗೆ ಯಾವ ಡ್ರೆಸ್ ಬೇಡ ಏನೂ ಬೇಡ ಅಂತಂದು ಹೇಳಿದಾಗ ಸೊ ಅವ್ರು ಮತ್ತವರು 799 ರೂಪೀಸ್ ಕೇಳಿದ್ರಂತ. ನಿಮ್ಗೆ 499 ಮತ್ತು 799 ರಿಟರ್ನ್ ಹಾಕ್ತೀವಿ, ಈಗ 2 ಮಿನಿಟ್ ಒಳಗನ ಹಾಕ್ತೀವಿ, ಕನ್ಫರ್ಮೇಷನ್ಗೋಸ್ಕರ ಕೇಳಿವಿ. ನೋಡಿರಿ ಎಷ್ಟು ಜನ ಮೋಸ ಮಾಡ್ತಾರ ಅಂತೇಳಿ. ಸೊ ಡ್ರೆಸ್ ಆರ್ಡ್ರ್ ಮಾಡಿದ್ದಕ್ಕೆ 900 ರೂಪೀಸು ಮತ್ತು ಡಿಸ್ಪ್ಯಾಚಿಂಗ್ ಕನ್ಫರ್ಮೇಷನ್ಗೋಸ್ಕರ ಅಂತೇಳಿ 499 ಮತ್ತು ಟ್ರ್ಯಾಕಿಂಗ್ ID ಈಗೋಸ್ಕರ ಶೋ ಆಗಕ್ಕಂತೇಳಿ 799. ಸೊ ಈ ರೀತಿ ಹಂಗೆ ಅಮೌಂಟ್ ಕೇಳ್ಕೊತಾನೆ ಹೋಗ್ಯಾರ. ಸೊ ಫ್ರಾಡ್ ಆಗೈತೆ ಅಂತೇಳಿ ಇಲ್ಲ ಅವ್ರು ಹಾಕಂಗಿಲ್ಲ ಅಂತ ಎಷ್ಟು ಫೋನ್ ಮಾಡಿದ್ರು ರಿಸೀವ್ನ ಮಾಡವಲ್ರ ಅಂತ. ಸೊ ಫೋನ್ ಮಾಡಿದ್ರು ಅದೇನೋ ಕೇರಳದಿಂದ ಏನೋ ಬಂತಂತ ಫ್ರೆಂಡ್ಸ್, ಇಲ್ಲಿ ನಮ್ಮ ಕರ್ನಾಟಕದಾಗೂ ಅಲ್ಲಂತ, ಮತ್ತು ಕೇರಳ ಅಂತೇಳಿ ಏನೋ ಬಂತಂತಂದು ಹೇಳಿದ್ರು ತಂಗಿ. ಮತ್ತು ಆಗಿಂದಾಗ ಸೈಬರ್ ಕಂಪ್ಲೇಂಟ್ ಮಾಡಿಲ್ಲ ಅಂತ. ಸೊ ಅವರು ಯಾಕೆ ಅವ್ರದ್ದು ನಂಬರು ಮತ್ತು QR ಕೋಡು ಕಂಪ್ಲೇಂಟ್ ಮಾಡ್ತೀವಿ ಅಂದ್ಕೂಡ್ಲೇನ ಏನು QR ಕೋಡ್ ಏನು ಕಳ್ಸಿರ್ತಾರಲ್ಲ, ಸೊ ಅದನ್ನೆಲ್ಲ ಡಿಲೀಟ್ ಮಾಡಿದ್ರಂತ. ಆ್ಯಂಡ್ ಅವ್ರದ್ದು ಇನ್ಸ್ಟಾಗ್ರಾಮ್ ಅಕೌಂಟು, ಸೊ ಅದನ್ನು ಬ್ಲಾಕ್ ಮಾಡಿದ್ರಂತ. ಇನ್ಸ್ಟಾಗ್ರಾಮ್ ಅಕೌಂಟ್ ಅದು ಪೇಜ್ ಸಸ್ತಾ ಬಜಾರ್ ನ್ಯೂ ಕಲೆಕ್ಷನ್ ಅಂತೇಳಿ, ಸೊ ಅದನ್ನು ಡಿಲೀಟ್ ಮಾಡಿದ್ರಂತ ನೋಡ್ರಿ. ಸೊ ಇದರಿಂದ ಈ ಪೇಜಿಂದ ಹುಷಾರಾಗಿರಿ ಅಂತಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ಆಲ್ರೆಡಿ ಈಗ ಮೋಸ ಹೋಗಿವಿ. ಈಗ ನೋಡ್ರಿ ಇವ್ರಿಗೆ ಮೋಸ ಮಾಡಿಕೊಂಡು ಜೀವನ ಮಾಡೋರ್ನೇ ಇರ್ತಾರೆ, ಬಡವ್ರ ದುಡ್ಡು ತಿನ್ಕೊಂಡು. ಸೊ ನಾವೆಲ್ಲ ಒಂದೊಂದು ರೂಪಾಯಿನೂ ಕಷ್ಟಪಟ್ಟು ಒಂದೊಂದು ಕಡೆ ಅಮೌಂಟ್ನ ಸೇವ್ ಮಾಡಿ ಕೂಡಿಟ್ಟು ಹಿಂಗೆ ತೊಗೋಬೇಕು ಹಿಂಗೆ ಡ್ರೆಸ್ಸು ಅಂತಂದು ಹಿಂಗೆ ನಾವೊಂದು ಲೆಕ್ಕಾಚಾರದೊಳಗೆ ಜೀವನ ಮಾಡ್ತಿರ್ತೀವಿ. ಹಿಂಗೆ ಮೋಸವಾಗಿ ಹೋದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ನಮ್ಮಂಥವ್ರಿಗಂಕರ. ಸೊ ಹಂಗಾಗಿ ನಮಗಾದಂಗೆ ನಿಮಗೂ ಆಗಬಾರ್ದು ಅಂಥೇಳಿ ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ನಿಮ್ಗೆ ಸಸ್ತಾ ಬಜಾರ್ ಜೋಡಿ ಏನೆಲ್ಲ ಚಾಟಿಂಗು ಕನ್ವರ್ಸೇಷನ್ ಆಗೈತಿ ಅಂತೇಳಿ. ಸೊ ನೋಡ್ಕೊಂಡು ಬರ್ರಿ, ವಿತ್ ಪ್ರೂಫ್ ತೋರಿಸ್ತೀನಿ ನಿಮ್ಗೆ. ಭಾಳದವಂಥವು ಪೇಜಸ್ಸು ಸಸ್ತಾ ಬಜಾರ್ ನ್ಯೂ ಕಲೆಕ್ಷನ್ಸ್ ಅಂತ ಜಸ್ಟ್ ಬರೀ ಸಸ್ತಾ ಬಜಾರ್ ಅಂತ ಸರ್ಚ್ ಮಾಡಿದ್ರಣ ಫೇಸ್ಬುಕ್ನಾಗೂ ಅದಾವು ಸಸ್ತಾ ಬಜಾರು ಪೇಜು, ಮತ್ತು ಇನ್ಸ್ಟಾಗ್ರಾಮ್ನಾಗೂ ಅದ ನೋಡ್ರಿ. ಸೊ ಆ ಪೇಜಿಂದ ಅಂತ ಒಟ್ಟು ತೊಗೊಳಕ್ಕೆ ಹೋಗ್ಬೇಡ್ರಿ, ನಂಬರ್ಸ್ನು ಶೇರ್ ಮಾಡಿರ್ತೀನಿ. ಹಂಗೆ ನೋಡ್ರಿ, ಒಮ್ಮೆ ಮೀಶೋ ಒಳಗೆ ಶಾಪಿಂಗ್ ಮಾಡಬೇಕಾದ್ರೆ ಕೆಲವೊಮ್ಮೆ ಕಳಿಸಿರ್ತಾಳೆ, ಇದು ಹಂಗೈತೆ ನೋಡಕ್ಕೆ, ಇದು ಹಂಗೈತೆ ನೋಡು ಅಂತೇಳಿ. ಸೊ ಇದು ನನಗೊಂದು ಸ್ವಲ್ಪನೂ ಹೇಳಿಲ್ಲ, ಇದು ಇಂಥಲ್ಲಿ ತೊಗೊಳಕ್ಕಂತೀನಿ ನೋಡೋಕೆ ತೊಗೊಳ್ಳೇನ ಅಂತಂದು. ನನಗೂ ಇತ್ತೀಚೆಗೆ ಆನ್ಲೈನ್ದಾಗ ಏನಾಗೈತಿ ಅಂತಂದು ಸೊ ಆಕಿಗೂ ಎಕ್ಸ್ಪೀರಿಯನ್ಸ್ ಗೊತ್ತೈತಿ ಏನಾಗೈತಿ ಅಂತೇಳಿ ಮತ್ತೆ ಆನ್ಲೈನ್ ಶಾಪಿಂಗಿನ ಕೈ ಹಾಕ್ಯಾಳ ನೋಡ್ರಿ. ಹಿಂಗ್ಯಾಕೆ ಮಾಡಕ್ಕೆ ಹೋದಿ ಅಂತಂದು ಆನ್ಲೈನ್ದಾಗ ಯಾಕೆ ತೊಗೊಳಕ್ಕೆ ಹೋದಿ, ಮೀಶೋ ಒಳಗೆ ತೊಗೋಬಾರ್ದು, ಅದನ್ನ ಸ್ಕ್ರೀನ್ಶಾಟ್ ತೊಗೊಂಡು ಅದ್ರದ್ದು ಪಿಕ್ಚರ್ ಸರ್ಚ್ ಮಾಡಿದ್ರೆ ಸೊ ಅದ್ರದ್ದು ಸ್ವಲ್ಪ ರಿಲೇಟೆಡ್ ಇರೋ ಡ್ರೆಸ್ ನಿನಗೆ ತೋರಿಸ್ತಿತ್ತು, ಅಲ್ಲೇ ತೊಗೊಂಡಿದ್ರೆ ಆಗ್ತಿತ್ತು. ಅವಾಗ ಸ್ವಲ್ಪ ರಿವ್ಯೂ ಎಲ್ಲ ನೋಡ್ಕೊಂಡು ಅಲ್ಲೇ ತೊಗೊಂಡಿದ್ರೆ ಆಗ್ತಿತ್ತು ಅಂತಂದು ಹೇಳಿದೆ. ಸೊ ಹೋಗೈತಿ, ಈಗ ಬೈದ್ರು ಬರಲ್ಲ ಬಿಟ್ಟರು ಬರಲ್ಲ ಅಂತಂದು ಹೇಳಿಲ್ಲ. ಈಗ ಒಮ್ಮೆ ಆಗೈತಿ ಮತ್ತೊಮ್ಮೆ ಯಾಕೆ ತೊಗೊಳಕ್ಕೆ ಹೋಗ್ಲಿ ಬಿಡು ಅಂತಂದು ಹೇಳಿಲ್ಲ. ಸೊ ಆದರೆ ಒಮ್ಮೆ ಅನುಭವ ಆದಾಗನ ಬುದ್ಧಿ ಬರೋದು, ಸೊ ಅಲ್ಲಿವರೆಗೂ ಬರೋಂಗಿಲ್ಲ. ಸೊ ಇದರಿಂದ ನಾವು ಭಾಳ ಅಂದ್ರೆ ಭಾಳ ಹುಷಾರಾಗಿರಬೇಕು ನೋಡ್ರಿ. ಆದಷ್ಟು ಅಂಗಡಿಗೆ ಹೋಗಿ ತೊಗೊಳೋದು ಬೆಟರ್ ಅಂತಂದು ಹೇಳ್ತೀನಿ. ಸೊ ಟೈಮ್ ಸೇವ್ ಮಾಡೋಕ್ಕಂತಂದು ನಾವು ಆನ್ಲೈನ್ ಶಾಪಿಂಗ್ ಮೊರೆಗೆ ಹೋಗಿಬಿಡ್ತೀವಿ. ಹೆಂಗಿದ್ರು ಮೊಬೈಲ್ ನೋಡ್ತಿರ್ತೀವಿ, ಸ್ಕ್ರೋಲ್ ಮಾಡ್ತಿರ್ತೀವಿ. ಇಷ್ಟ ಆಗಿಬಿಡ್ತು ಅಂತಂದ್ರೆ ಅಲ್ಲೇ 1-2 ನಿಮಿಷದಾಗನ ಶಾಪಿಂಗ್ ಆಗಿಬಿಡುತ್ತಲ್ಲ, ನಮ್ಮ ಮನೆವರೆಗೂ ಬರ್ತೈತಲ್ಲ ಅಂತೇಳಿ ಸೊ ಈ ಉದ್ದೇಶದಿಂದ ತೊಗೊಂಡ್ಬಿಡ್ತೀವಿ. ಅದ್ರ ಕೆಲವ್ರು ಹಿಂಗೆ ಮೋಸ ಮಾಡೋರು ನಿಂತಿರ್ತಾರೆ ನೋಡ್ರಿ, ಮೋಸ ಮಾಡೋಕ್ಕಂತೇಳಿ ಪೇಜ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಸೊ ಎಲ್ಲರೂ ಹಂಗೆ ಇರೋಂಗಿಲ್ಲ, ಕೆಲವರು ಜೆನ್ಯೂನ್ ಆಗಿನೂ ಇರ್ತಾರೆ. ಸೊ ನಾನು ನೋಡ್ರಿ ಎಷ್ಟೇ ಹುಷಾರಾಗಿದ್ರು ನನಗೂ ಒಂದು ಸ್ವಲ್ಪ ಆನ್ಲೈನ್ದಾಗ ಏನೆಲ್ಲ ಆಗಬಾರ್ದಿತ್ತು. ಸೊ ಅದೆಲ್ಲ ಆಯಿತು, ನನಗೂ ಬೇಜಾರಾಯಿತು. ಸೊ ನೀವು ಇದರಿಂದ ಎಲ್ಲರೂ ಹುಷಾರಾಗಿರ್ರಿ, ಓಕೆನಾ.
ಹಿಂಗೆ ನಮ್ಮಂಗೆ ನೀವು ಮೋಸ ಹೋಗಕ್ಕೆ ಹೋಗ್ಬೇಡ್ರಿ. ಸೊ ಆನ್ಲೈನ್ದಾಗ ಶಾಪಿಂಗ್ ಮಾಡುವಾಗ ಎಷ್ಟು ಹುಷಾರಾಗಿದ್ರು ಸಾಕಾಗಂಗಿಲ್ಲ ನೋಡ್ರಿ. ಸೊ ಈಗ ನೋಡ್ರಿ ತೋರ್ಸಕ್ಕಂತೀನಲ್ಲ ಇದ ಪೇಜ್ ನೋಡ್ರಿ, ಸಸ್ತಾ ಬಜಾರ್ ನ್ಯೂ ಕಲೆಕ್ಷನ್ ಅಂತೇಳಿ ಇದ ಪೇಜಿಂದನ ತಂಗಿ ಆರ್ಡ್ರ್ ಮಾಡಿದ್ಲು. ಸೊ ಇದ್ದ ಪೇಜಿಂದನ ಫ್ರಾಡ್ ಆಗಿರೋದು ನೋಡ್ರಿ. ಸೊ ವಾಟ್ಸಪ್ಪಿಗೆ ಕಳ್ಸ್ಯಾಳ ಒಂದಷ್ಟು ಡ್ರೆಸ್ಗಳನ್ನೆಲ್ಲ ಕಳ್ಸ್ಯಾರ. ಸೊ ನಿಮ್ಗೆ ಯಾವ್ದು ಬೇಕು ನೋಡ್ರಿ ಚಾಯ್ಸ್ ಮಾಡ್ಕೊರಿ ಅಂತೇಳಿ. ಸೊ ನೋಡ್ತಾ ಇರ್ಬೋದು ಏನೇನಿಲ್ಲ ಅಂದ್ರೆ ಒಂದು 100+ ಡ್ರೆಸ್ಗಳನ್ನ ಕಳ್ಸ್ಯಾರ. ತಂಗಿಗೆ ಫೀಡಿಂಗ್ ಡ್ರೆಸ್ ಬೇಕಾಗೈತಿ. ಇದು ಫೀಡಿಂಗ್ ಡ್ರೆಸ್ ಹೌದಾ ಅಲ್ಲ ಅಂತೇಳಿ ಕನ್ಫರ್ಮ್ ಮಾಡ್ಕೊಂಡಾರ. ನೆಕ್ಸ್ಟ್ ಸೈಜ್ ಯಾವುದು ಅಂತಂದೆಲ್ಲ ಕೇಳ್ಕೊಂಡು ತಂಗಿದ ಅಡ್ರೆಸ್ ಎಲ್ಲ ಇಸ್ಕೊಂಡು ಪೇಮೆಂಟ್ ಮಾಡ್ರಿ ಅಂತಂದು QR ಕೋಡ್ ಕಳ್ಸ್ಯಾರ. ಕಳಿಸಿಂದ ಇವರು ಡ್ರೆಸ್ದು ಪೇಮೆಂಟ್ ಮಾಡ್ಯಾರ ನೋಡ್ರಿ 900 ರೂಪೀಸು. ಸೊ ಸ್ಕ್ರೀನ್ಶಾಟ್ ಕಳಿಸ್ರಿ ಅಂತಂದ್ರೆ ಸ್ಕ್ರೀನ್ಶಾಟ್ ಕಳ್ಸ್ಯಾರ. ಇದು ಫ್ರಾಡ್ ಅಂತೇಳಿ ಗೊತ್ತಾಗಿಂದ ಅದು ಕಳಿಸಿರೋ QR ಕೋಡ್ನ ಡಿಲೀಟ್ ಮಾಡ್ಕೊಂಡಾರ ನೋಡ್ರಿ. ಸೊ ಇದೆಲ್ಲ ಚಾಟಿಂಗ್ ನೋಡ್ತಾ ಇರಬಹುದು. ಪೇಮೆಂಟ್ ಮಾಡಿದ ತಕ್ಷಣ ಆರ್ಡರ್ ಪ್ಲೇಸ್ಡ್ ಸಕ್ಸಸ್ಫುಲಿ ಅಂತ ಆಗ್ಲೇ ಪ್ಯಾಕಿಂಗ್ ಆಗೈತೆ ಅಂತಂದು ಫೋಟೋನ ತೆಗೆದು ಕಳ್ಸ್ಯಾರ. ಅಂಡ್ ಈಗ ನೆಕ್ಸ್ಟ್ ನೋಡ್ತಾ ಇರಬಹುದು ಡಿಸ್ಪ್ಯಾಚಿಂಗ್ ಕನ್ಫರ್ಮೇಶನ್ ಅಮೌಂಟ್ ಅಂತೇಳಿ 499 ರೂಪೀಸ್ ಕೇಳ್ಯಾರ. ಸೊ ನೋಡ್ತಾ ಇರ್ಬೋದು ಈ ಅಮೌಂಟ್ ನಿಮ್ಗೆ ಹೊಳ್ಳಿ ರಿಟರ್ನ್ ಹಾಕ್ತಿವಿ 2 ಮಿನಿಟ್ ಒಳಗ. ಡಿಸ್ಪ್ಯಾಚಿಂಗ್ ಕನ್ಫರ್ಮೇಶನ್ಗೋಸ್ಕರ ಅಷ್ಟೇ, ಇದು ನಿಮ್ಗೆ ರೀಫಂಡ್ ಮಾಡ್ತೀವಿ ಅಂತ ಅಂದಾರ. ಸೊ ಅವಾಗ ನಮ್ಮ ತಂಗಿಗೆ ಡೌಟ್ ಬಂದೈತಿ ಇದು ಫ್ರಾಡ್ ಐತಿ ಅಂತೇಳಿ. ಸೊ ಆದರೂ ಹೆಂಗೆ ಬ್ರೈನ್ ವಾಶ್ ಮಾಡಿ 500 ರೂಪೀಸ್ನ ಹಾಕಿಸ್ಕೊಂಡಾರ. ರಿಟರ್ನ್ ನಮಗೆ ಹೊಳ್ಳಿ ಹಾಕ್ರಿ ಅಂತಂದು ಎಷ್ಟು ಕೇಳಿದ್ರು ಹಾಕಲಿಲ್ಲ ಅಂತ. ನಿಮ್ಗೆ ರಿಟರ್ನ್ ಹಾಕ್ತೀವಿ ಅಂತಂದು ಹೇಳ್ಯಾರಲ್ಲ, ಹೆಂಗಿದ್ರು ರಿಟರ್ನ್ ಹಾಕ್ತಾರಲ್ಲ ಅಂತಂದು ಮತ್ತು ಅದು 499 ರೂಪೀಸ್ನು ಹಾಕ್ಯಾರ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಸ್ಕ್ರೀನ್ಶಾಟ್ಸ್ ಎಲ್ಲ ಶೇರ್ ಮಾಡ್ಕೊಳಕಂತೀನಿ. ಹಂಗೆ ಇನ್ನೇನೆಲ್ಲ ಕನ್ವರ್ಸೇಷನ್ ಎಲ್ಲ ನಡೆದೈತಿ ಅಂತೇಳಿ. ಸೊ ನೀವು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ 499 ಹಾಕಿಂದ ಅದೇನು ಟ್ರ್ಯಾಕಿಂಗ್ ID ಶೋ ಅಂಥೇಳಿ ಮತ್ತು 799 ರೂಪೀಸ್ ಕೇಳ್ಯಾರ. ಸೊ ಇದು ಇಲ್ಲಿಗೆ ಫ್ರಾಡ್ ಅಂಥೇಳಿ ನಿಮ್ಮ ಕಂಪ್ಲೇಂಟ್ ಕೊಡ್ತೀನಿ ಅಂದ ಕೂಡಲೇನ ಎಲ್ಲ ಅಕೌಂಟ್ ಎಲ್ಲ ಬ್ಲಾಕ್ ಮಾಡಿದ್ರಂತ, ಇನ್ಸ್ಟಾಗ್ರಾಮು ಬ್ಲಾಕ್ ಮಾಡಿದ್ರಂತ, QR ಕೋಡು ಡಿಲೀಟ್ ಮಾಡ್ಕೊಂಡ್ಬಿಟ್ರಂತ ಆಗಿಂದಾಗನ. ಸೊ ತಂಗಿ ಪೇಮೆಂಟ್ ಮಾಡಿದ ಕೂಡಲೇನ ಆಗಿಂದಾಗ ಅವ್ರದ್ದು QR ಕೋಡ್ನ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡ್ಲಂತ. ಸೊ ಅದ QR ಕೋಡ್ ನೋಡ್ರಿ. ಇದು ನೋಡಿದ್ರಲ್ಲ ಫ್ರೆಂಡ್ಸ್, ಆನ್ಲೈನ್ ಶಾಪಿಂಗ್ ಒಳಗೆ ಎಂಥ ಬಿಗ್ ಫ್ರಾಡ್ ಆಗೈತಿ ಅಂತೇಳಿ. ಸೊ ಇದು ನಮಗೆ ಆದ ಎಕ್ಸ್ಪೀರಿಯೆನ್ಸು, ತಂಗಿಗೆ ಆದ ಎಕ್ಸ್ಪೀರಿಯೆನ್ಸ್ ಆನ್ಲೈನ್ ಶಾಪಿಂಗ್ ಒಳಗೆ. ಸೊ ನಮ್ಗೆ ಫ್ರಾಡ್ ಆದಂಗೆ ನಿಮಗೂ ಆಗೋದು ಬೇಡ. ಸೊ ಇದರಿಂದ ಎಲ್ಲರೂ ಎಚ್ಚರಿಕೆಯಿಂದ ಇರ್ರಿ ಆನ್ಲೈನ್ ಶಾಪಿಂಗ್ ಒಳಗೆ. ಅವರು 3ನೇ ಸಲ 799 ರೂಪೀಸ್ ಕೇಳಿದಾಗ ಫ್ರಾಡ್ ಅಂತೇಳಿ ಗೊತ್ತಾದಾಗ ಆಗಿಂದಾಗ ಮತ್ತು ಸೈಬರ್ ಕ್ರೈಮ್ಗೆ ಫೋನ್ ಮಾಡಿ ಕಂಪ್ಲೇಂಟ್ ಮಾಡಿಲ್ಲ ಅಂತ ನೋಡ್ರಿ. ಸೊ ಈ ರೀತಿಯ ಆಗೈತಿ ನೋಡ್ರಿ, ಎಲ್ಲರೂ ಹುಷಾರಾಗಿರ್ರಿ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಈ ರೀತಿಯಾಗಿತ್ತು ನೋಡ್ರಿ. ಒಂದು ರೀತಿ ಅವೇರ್ನೆಸ್ ವಿಡಿಯೋ ಅಂತಂದು ಹೇಳ್ಬೋದು. ಆದಷ್ಟು ಈ ರೀತಿಯಾದ ವಿಡಿಯೋಸ್ಗಳ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡಿರಿ ಅಂತಂದು ಹೇಳ್ತೀನಿ. ಸೊ ಅವರು ಹುಷಾರಾಗಿ ಶಾಪಿಂಗ್ ಮಾಡಲಿ. ಇತ್ತೀಚೆಗೆ ಜಾಸ್ತಿ ಎಲ್ಲರೂ ಆನ್ಲೈನ್ದಾಗ ಶಾಪಿಂಗ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ಆದಷ್ಟು ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸ್, ರಿಲೇಟಿವ್ಸ್ ಯಾರೆಲ್ಲ ಇರ್ತಾರೆ ನೋಡ್ರಿ, ಎಲ್ಲರಿಗೂ ಶೇರ್ ಮಾಡಿರಿ. ಸೊ ಅವರು ಹುಷಾರಾಗಿ ಶಾಪಿಂಗ್ ಮಾಡಲಿ ಅನ್ನೋ ಉದ್ದೇಶ. ಸೊ ಯಾರು ನಮ್ಮಂಗೆ ಮೋಸ ಹೋಗಬಾರ್ದು ಅಂಥೇಳಿ ಈ ವಿಡಿಯೋ ಮಾಡಿರೋ ಉದ್ದೇಶ ನೋಡ್ರಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ. ನಾನು ಮತ್ತು ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ಟಾಟಾ, ಬೈ ಬಾಯ್.